ಒಂದೇ ದಿನ ಹೃದಯಘಾತಕ್ಕೆ 3 ದಾರುಣ ಸಾವು. ಮುತ್ತಯ್ಯ, ಲೇಪಾಕ್ಷಿ, ಕುಮಾರ್ ಮೃತ ದುರ್ದೈವಿಗಳು. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಹೃದಯಘಾತ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಚಿಕ್ಕ ಮಕ್ಕಳಿನಿಂದ ಹಿಡಿದು ಹಿರಿಯ ಜೀವಿಗಳವರೆಗೂ ತಟ್ಟಿದೆ. ಪದೇ ಪದೇ ರಾಜ್ಯಾದ್ಯಂತ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತ್ತ ತಮ್ಮವರನ್ನ ಕ್ಷಣ ಮಾತ್ರದಲ್ಲಿ ಕಳೆದುಕೊಂಡವರ ಗೋಳು ಮುಗಿಲು ಮುಟ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈ ಹಾರ್ಟ್ ಅಟ್ಯಾಕ್ ವಿಷಯ ಕೇಳಿದ್ರೆ ಬೆಚ್ಚಿ ಬೀಳ್ತಿದ್ದಾರೆ. ಯಾವ ಕ್ಷಣದಲ್ಲಿ ಏನಾದ್ರೂ ಆಗಬಹುದು ಈ ಹೃದಯಕ್ಕೆ ಅಂತ ಭಯದಲ್ಲಿಯೇ ಪ್ರತಿಯೊಬ್ಬರು ಬದುಕುವಂತಾಗಿದೆ. ಕೈ ಮುಷ್ಟಿಯಷ್ಟಿರುವ ಹೃದಯ ಮನುಷ್ಯ ದೇಹವನ್ನ ಅಲುಗಾಡಿಸ್ತಾ ಇದೆ. ಒಂದ್ ಕಡೆ ನಾನು ನನ್ನದು ಅನ್ನೋರಿಗೆ ನಿನ್ನದೇನೂ ಇಲ್ಲ ಅನ್ನೋ ಪಾಠ ಕಲಿಸ್ತಾ ಇದೆ ಈ ಹೃದಯ. ಇಂದು ಒಂದೇ ದಿನ ಹಾಸನದಲ್ಲಿ 50 ವರ್ಷ ದಾಟಿದ 3 ಹೃದಯಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದ್ದು, ಈ ವಿಷಯ ತಿಳಿದು ಇಡೀ ರಾಜ್ಯದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಹಾಸನ ಜಿಲ್ಲೆಯಲ್ಲಿ ಹೃದಯಘಾತದಿಂದ ಸಾವಾಗ್ತಾ ಇರುವ ಪ್ರಕರಣಗಳು ನಿಲ್ತಾ ಇಲ್ಲ. ಇಂದು ಮತ್ತೆ 3 ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವ ಮೂಲಕ ವಾರದಲ್ಲಿ 9 ಜನ ಸೇರಿ ಕಳೆದ 35 ದಿನಗಳಲ್ಲಿ ಮೃತರ ಸಂಖ್ಯೆ 22ಕ್ಕೆ ಏರಿದೆ. ಜಿಲ್ಲೆಯ ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿ ಗೃಹಿಣಿ 50 ವರ್ಷದ ಲೇಪಾಕ್ಷಿ ಎಂಬುವವರು ಇಂದು ಬೆಳಗ್ಗೆ ಹೃದಯಘಾತದಿಂದ ಸಾವಿಗೀಡಾಗಿದ್ದಾರೆ. ಮನೆಯಲ್ಲಿರುವಾಗ ಲೇಪಾಕ್ಷಿ ಅವರು ಸುಸ್ತೆಂದು ತಿಳಿಸಿದ್ದು, ಕೂಡಲೇ ಕುಟುಂಬಸ್ಥರು ಅವರನ್ನ ಬೇಲೂರಿನ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದಿದ್ರು. ಆದರೆ ಅಷ್ಟರಲ್ಲಿ ಲೇಪಾಕ್ಷಿ ಅವರ ಹೃದಯಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಲೇಪಾಕ್ಷಿ ಅವರ ಪತಿ ನಾಗರಾಜು ಅವರು ಪಟ್ಟಣದಲ್ಲಿ ಹಿಟ್ಟಿನ ಗಿರಣಿಯನ್ನ ನಡೆಸುತ್ತಿದ್ದಾರೆ. ಲೇಪಾಕ್ಷಿ ಅವರನ್ನ ಕಳೆದುಕೊಂಡು ಕುಟುಂಬ ಕಣ್ಣೀರಿನ ಕೋಡಿಯನ್ನ ಹರಿಸಿದೆ. ಇತ್ತ ಹೊಳೆ ನರಸೀಪುರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇಂಗ್ಲಿಷ್ ಭಾಷಾ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರುವ 58 ವರ್ಷದ ಮುತ್ತಯ್ಯ ಹೃದಯಘಾತದಿಂದ ಸಾವಿಗೀಡಾಗಿದ್ದಾರೆ. ಚನ್ನರಾಯ ಪಟ್ಟಣದ ನಿವಾಸಿಯಾಗಿದ್ದ ಮುತ್ತಯ್ಯ ಅವರು ಇಂದು ಬೆಳಗ್ಗೆ ಕಾಲೇಜಿಗೆ ಬಂದ ವೇಳೆ ಹೊಳೆ ನರಸೀಪುರ ಬೈಪಾಸ್ ರಸ್ತೆಯಲ್ಲಿ ಟೀ ಕುಡಿದಿದ್ದಾಗ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಸ್ಥಳದಲ್ಲಿದ್ದವರು ಅವರನ್ನ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯೋ ಅಷ್ಟರಲ್ಲಿ ಮುತ್ತಯ್ಯ ಅವರ ಎದೆ ಬಡಿತ ನಿಂತುಹೋಗಿ ಮೃತಪಟ್ಟಿದ್ದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಇನ್ನು ಚನ್ನರಾಯಪಟ್ಟಣ ತಾಲೂಕಿನ ಡಿ ಗ್ರೂಪ್ ನೌಕರ 57 ವರ್ಷದ ಕುಮಾರ್ ಅವರು ಹೃದಯಘಾತಕ್ಕೆ ಬಲಿಯಾಗಿದ್ದಾರೆ. ತಾಲೂಕಿನ ನುಗ್ಗೇಹಳ್ಳಿ ನಾಡ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಾದ ಕುಮಾರ್ ಅವರು ಭಾನುವಾರ ರಾತ್ರಿ ಮನೆಯಲ್ಲಿ ಮಲಗಿದ್ದಾಗ ಎದೆನೋವು ಕಾಣಿಸಿಕೊಂಡಿದೆ. ಆದರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಎಂದು ತಿಳಿದು ಬಂದಿದೆ. ಇನ್ನು ದಿನೇ ದಿನೇ ರಾಜ್ಯದಲ್ಲಿ ಹೃದಯಘಾತದಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾವುದೇ ದುಶ್ಚಟಗಳ ಅಭ್ಯಾಸವಿರದವರು ಕೂಡ ಕೆಲವರು ಸಾವನ್ನಪ್ತಿದ್ದಾರೆ. ಮತ್ತೆ ಕೆಲವರು ವರ್ಕೌಟ್ ಮಾಡಿಕೊಂಡು ಫಿಟ್ನೆಸ್ ಕಾಪಾಡಿಕೊಂಡು ಬರ್ತಾದವರು ಕೂಡ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಿದ್ದಾರೆ. ಇದನ್ನ ಕಂಡು ಜಿಮ್ ಪ್ರಿಯರು ಭಯಭೀತರಾಗಿದ್ದಾರೆ. ಇತ್ತ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಈ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾ ಇದ್ದು ಜನರಲ್ಲಿ ಆಶ್ಚರ್ಯವನ್ನುಂಟು ಮಾಡ್ತಾ ಇದೆ. ಅದೇನೇ ಇರಲಿ, ಕ್ಷಣ ಮಾತ್ರದಲ್ಲಿ ಹಾರಿ ಹೋಗುವ ಪ್ರಾಣ ಪಕ್ಷಿಗೆ ಈ ಮನುಷ್ಯ ಅನ್ನೋನು ಎಷ್ಟೆಲ್ಲ ಬಡಿದಾಡ್ತಾನೆ. ಸಾವು ಕಟ್ಟಿಟ್ಟ ಬುತ್ತಿ ಅಂತ ತಿಳಿದಿದ್ರು ಕೂಡ ಆಸೆ ದುರಾಸೆಗೆ ಬಲಿಯಾಗಿ ತನ್ನವರೆನ್ನುವುದನ್ನೇ ಮರೆತು ಕೊಲೆ ಮಾಡುವ ಮಟ್ಟಿಗೆ ತಲುಪುವುದು ಬೇಸರದ ಸಂಗತಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.